ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಒಂದೇ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ. ಏನಕ್ಕೆ ನಾವು ಕರ್ನಾಟಕದವರು ಯಾರಾದರೂ 26 ಜನ ಗೆಲ್ಸಿರೋರು ಇವಾಗ ಜನ ಏನು ಕೋಟ್ ಹಾಕ್ತಾರೆ ಹೇಳಿ? ಆದ್ರಿಂದ ತಾವು ಅರ್ಥ ಮಾಡ್ಕೋಬೇಕು. ಪಾವಗಡದವ್ರಿಗೆ ನಾನೇನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದೆ, ಕಾಂಗ್ರೆಸ್ಸಿನ ಭದ್ರಕೋಟೆ ಇದೆ. ಹಾಗಾಗಿ ಇಲ್ಲಿ ಹೆಚ್ಚು ಲೀಡ್ ಬರಲಿ ಅಂತ ಅಷ್ಟೇ ನಾನು ಹೇಳಕ್ ಬಂದಿದ್ದೀನಿ. ನೀವೇನು ಹಾಕೋದಿಲ್ಲ ಓಟು ಅಥವಾ ಗೆಲ್ಸೋದಿಲ್ಲ ಅಂತ ಅಲ್ಲ. ಹೆಚ್ಚು ಲೀಡ್ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಚಂದ್ರಪ್ಪನಿಗೆ ಅನುಕೂಲ ಆಗ್ತದೆ. ಸ್ವಲ್ಪ ಆ ಕಡೆ ಏನಾರ ಒಂಚೂರು ಸಣ್ಣ ಪುಟ್ಟದು ಕಮ್ಮಿ ಆದರೆ ಇಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳಿ ನಾನು ಅದಕ್ಕೋಸ್ಕರ ತಮ್ಮನ್ನೆಲ್ಲ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಬಹಳ ಅನೇಕ ವಿಚಾರಗಳಿದೆ, ಈಗೆಲ್ಲ ಸಮಯ ಇಲ್ಲ, ಅದಕ್ಕೆ ಹೇಳೋಕ್ಕೂ ಹೋಗೋದಿಲ್ಲ. ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ತೀನಿ. ವೆಂಕಟರಮಣಪ್ಪನವರು ಒಬ್ಬ ಸಾಮಾನ್ಯವಾದಂಥ ಮನುಷ್ಯ. ಯಾವ ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಜನಸಮುದಾಯದ ಜೊತೆ ಗುರುತಿಸ್ಕೊಂಡ್ರು ಅಂತ ಹೇಳಿದ್ರೆ ಇದು ಒಂದು ನಿದರ್ಶನ, ಮಾದರಿ. ವೆಂಕಟರಮಣಪ್ಪನವಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವ್ಯಾರು ಅವ್ರ ಥರ ರಾಜಕಾರಣ ಮಾಡೋಕ್ಕಾಗೋದೇ ಇಲ್ಲ. ಅದೇ ರೀತಿ ಇವತ್ತು ವೆಂಕಟೇಶ್ ಅವರಿಗೆ ವೆಂಕಟರಮಣಪ್ಪನಿಗೆ ಟಿಕೆಟ್ ತಪ್ಸ ಕೊಟ್ಟಿದ್ರು, ಹೌದಲ್ಲ? ನಾನು ಇಲ್ಲೇ ಬಂದು ಹೇಳಿದೆ, ಐಬಿನಲ್ಲಪ್ಪ, ಪಬ್ಲಿಕ್ ಇಲ್ಲೇ ಹೇಳಿದೆ, ಪಬ್ಲಿಕಲ್ ಮೀಟಿಂಗ್ ಅಲ್ಲಿ ನಾನು ಟಿಕೆಟ್ ಕೊಡೋದೇ ವೆಂಕಟರಮಣಪ್ಪನಿಗೆ. ಒಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಅವತ್ತಿಲ್ಲಿ ಘೋಷಣೆ ಮಾಡೋದ್ರೆ ಅದು ಯಾವನ್ರಿ ತಪ್ಸೋನು? ನಾನಿದ್ದಂಗೆ ವೆಂಕಟರಮಣಪ್ಪನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಯಾರು ತಪ್ಸೋದು ಯಾರು ಅಂತ ಹೇಳೋದೆ. ಅದೇ ರೀತಿ ಅವ್ರಿಗೆ ಟಿಕೆಟ್ ಕೊಟ್ರೆ ಅವ್ರು ಗೆದ್ದು ಬಂದ್ರು, ಮಂತ್ರಿನೂ ಆದ್ರು ತಿರುಗಿ. ಈ ಬಾರಿ ಕಳೆದ ಬಾರಿ ಇರ್ಲಿ, ಈ ಬಾರಿ ವೆಂಕಟೇಶ್ವರಿಗೆ ಕೊಡ್ಬೇಕು ಅನ್ನುವಾಗ ಏನು 100 ವಿಘ್ನ. ಓ ಅಟ್ಲ ಇಟ್ಲ ಬೇಡಪ್ಪ ನಮ್ಗೆ, ಅಟ್ಲನೂ ಇಲ್ಲ ಇಟ್ಲನ್ನು ಹೋಗ ನೀನ್ ಸುಮ್ನೆ ಅತ್ಲಾಗಿ ಹಿಂದೆ ನಾನು ಇಲ್ಲ. ಈಗ ಆಯ್ತಾ ಮಾಡಿ ಇವತ್ತು ವೆಂಕಟೇಶ್ ಅವರಿಗೆ ನಿಮ್ಮ ಆಶೀರ್ವಾದ ಮಾಡಿದ್ದೀರಿ. ಒಬ್ಬ ಯುವಕ, ಬೆಳೀತಕ್ಕಂಥ ಭವಿಷ್ಯ ಇದೆ. ನೀವು ಇದೇ ರೀತಿ ಅದನ್ನ ಆರಿಸಿ ಕಳಿಸ್ಬೇಕು. ಅವರಿಗೆ ಭವಿಷ್ಯ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅಧಿಕಾರ ಸಿಗಲಿ ಅಂತೇಳಿ ಆಶಿಸ್ತೇನೆ. ಯಾಕೆಂದ್ರೆ ಯುವಕರು ಬರಬೇಕು. ವೆಂಕಟರಮಣಪ್ಪನವರು ಮಾಡಿದ್ರು, ಸಾಕಷ್ಟು ಅವರ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ ವೆಂಕಟೇಶ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ, ಇಷ್ಟಪಟ್ಟಿದ್ದೀರಿ. ಅವ್ರಿಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಬೈತೀನಿ, ಸ್ವಲ್ಪ ಒಂದೊಂದ್ಸಾರಿ ಬೈದ್ಬಿಡ್ತೀನಿ, ಸ್ವಲ್ಪ ಸರಿಯಾಗಿ ಹೋಗಪ್ಪ ಅಂತೀನಿ. ಆದ್ದರಿಂದ ಇವತ್ತು ಆತನಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಚಂದ್ರಪ್ಪ ಆತನೂ ಕೂಡ ಒಬ್ಬ ಸಭ್ಯ ವ್ಯಕ್ತಿ, ಒಬ್ಬ ಸರಳವಾದಂಥ ವ್ಯಕ್ತಿ ಅವನು ಚಂದ್ರಪ್ಪ. ನಾನು ಮೊದಲನೇ ಬಾರಿ ನಾನು ಶಾಸಕನಾದಾಗ, ಸಚಿವನಾದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೆ ನಾನು ಮೊದಲನೇದಾಗಿ. ಅದಾದ ಮೇಲೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿ ಮಾಡಿದ್ದೆ. ನನ್ನ ಜೊತೆಯಲ್ಲೇ ನನ್ನ ಟೀಮ್ನಲ್ಲಿ ಇದ್ದರು ನಮ್ಮ ಚಂದ್ರಪ್ಪ. ಹಾಗಾಗಿ ಆತನಿಗೆ MP ಆದರು. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಫೀಸ್ ಬೇರರ್ಸಲ್ಲಿ MP ಆದವ್ರ ಪೈಕಿ ಆತನೂ ಒಬ್ಬ. 5-6 ಜನ MP ಆದರು, ಚಂದ್ರಪ್ಪನೂ MP ಆದರು ನಿಮ್ಮೆಲ್ಲರ ಆಶೀರ್ವಾದದಿಂದ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗಬೇಕಲ್ಲ ಒಂದೊಂದ್ಸರಿ. ಮತ್ತೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರನ್ನ ತಾವೆಲ್ಲ ಆರಿಸಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ನಮಗೆ ಚಂದ್ರಪ್ಪ ಒಂದು ಕಡೆ ಆದರೆ ನಮಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ನಂಬರ್ ಆಗುವಂಥದ್ದು ಮತ್ತೊಂದು ಕಡೆ ನಾವು ನಂಬರ್ ಆಗಬೇಕಲ್ಲ. ಈಗ ನಾವು ಅಧಿಕಾರ ಹಿಡಿಬೇಕಾದ್ರೆ ನಾವು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ನಂಬರ್ ಆಗಬೇಕು. ಅದಕ್ಕಾಗಿ ಚಂದ್ರಪ್ಪನನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ.
ತಾವೆಲ್ಲರೂ ಕೂಡ ಅನಿರೀಕ್ಷಿತವಾಗಿ ತಾವು ತಿಳಿಸಿದ್ರು ಕೂಡ ಇಷ್ಟೊಂದು ಜನ ಮುಖಂಡರುಗಳು ಬಂದಿದೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ